ಇನ್ನು ಮೇ ತಿಂಗಳಲ್ಲಿಯೇ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ಕೊಪ್ಪಳ ತಾಲೂಕಿನ ಮಂದ್ರಾಬಾದ್ ಬಳಿ ಇರುವಂತಹ ಡ್ಯಾಮ್ ಜಲಾಶಯದಲ್ಲಿ ಸದ್ಯ 12 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಕೊಪ್ಪಳದಲ್ಲಿ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ಕೊಪ್ಪಳ ತಾಲೂಕಿನ ಮಂದ್ರಾಬಾದ್ ಬಳಿ ಇರುವಂತಹ ಡ್ಯಾಮ್ ಈಗ ಫುಲ್ ಆಗಿದೆ. ಜೊತೆಗೆ ಮಲೆನಾಡು ಭಾಗದಲ್ಲೂ ಕೂಡ ಹೆಚ್ಚಾಗಿ ಮಳೆ ಆಗ್ತಿದೆ. ತುಂಗಾ ನದಿ ಹಾಗೆ ಭದ್ರಾ ನದಿ ಎರಡೂ ಕೂಡ ತುಂಬಿ ಹರಿತಾ ಇರೋದ್ರಿಂದ ಒಳಹರಿವು 20,000 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಮೇ ತಿಂಗಳಲ್ಲಿ ಜಲಾಶಯ ಖಾಲಿ ಆಗಿತ್ತು. ಆದರೆ ಈ ಬಾರಿ ಮೇ ತಿಂಗಳ ಅಂತ್ಯದಲ್ಲೇ ಡ್ಯಾಮ್ನ ನೀರು ಸಂಗ್ರಹ ಏನಿದೆ ಅದು ದುಪ್ಪಟ್ಟಾಗಿದೆ. ನೀರು ಸಂಗ್ರಹದಿಂದ 4 ಜಿಲ್ಲೆಯ ರೈತರು ಭಾಳ ಖುಷಿಯಿಂದಿದ್ದಾರೆ. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು 4 ಜಿಲ್ಲೆಯ ಜೀವನಾಡಿ ಆಗಿರುವಂಥ ತುಂಗಭದ್ರಾ. ಆದರೆ ಈ ಮಳೆ ಮಿತಿ ಬೇರಬಾರ್ದು, ಹೊರಹರಿವು ಹೆಚ್ಚಾಗಬಾರ್ದು, ಆಗ ಸಮಸ್ಯೆ ಆಗುತ್ತೆ. ಶಿವಕುಮಾರ್ ಪತ್ತಾರ್ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈಗ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಕಳೆ ಬಂದಿರತಕ್ಕಂಥದ್ದು. ಸದ್ಯ ನಾನೀಗ ತುಂಗಭದ್ರಾ ಜಲಾಶಯದಲ್ಲಿರ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಮೇ ತಿಂಗಳಲ್ಲಿಯೇ ಇವತ್ತು 12 TMCಯಷ್ಟು ನೀರು ಈಗ ತುಂಗಭದ್ರಾ ಜಲಾಶಯದಲ್ಲಿ ಸಂಗ್ರಹವಾಗಿರ್ತಕ್ಕಂಥದ್ದು. ಕಳೆದ ವರ್ಷ ಮೇ ತಿಂಗಳಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಇಲ್ಲಿ ಸಂಗ್ರಹವಾಗಿರಲಿಲ್ಲ. ಜೂನ್ ನಂತರ 10ಕ್ಕೂ ಹೆಚ್ಚು TMC ನೀರು ಸಂಗ್ರಹವಾಗಿತ್ತು. ಆದರೆ ಈ ಬಾರಿ ಮೇ ತಿಂಗಳಲ್ಲಿಯೇ ಜಲಾಶಯಕ್ಕೆ ಈಗ ಜೀವ ಕಳೆ ಬಂದಿರತಕ್ಕಂಥ ತುಂಗಭದ್ರಾ ಜಲಾಶಯ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು 4 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಅಪಾರ ಪ್ರಮಾಣದ ನೀರು ಜಲಾಶಯಕ್ಕೆ ಹರಿದು ಬರ್ತಿದೆ. ಸರಾಸರಿ ಒಂದು ದಿನಕ್ಕೆ 1 TMCಯಷ್ಟು ನೀರು ಈಗ ಜಲಾಶಯಕ್ಕೆ ಹರಿದು ಬರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಒಂದು ಮಲೆನಾಡು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುತ್ತಿರೋ ಹಿನ್ನೆಲೆಯಲ್ಲಿ ಈಗ ಜಲಾಶಯಕ್ಕೆ ನೀರು ಹರಿದು ಬರ್ತಿದೆ. ಈಗ 4 ಜಿಲ್ಲೆಯ ರೈತರಲ್ಲಿ ಈಗ ಒಂದು ಖುಷಿಯ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದರೆ ಮೇ ತಿಂಗಳಲ್ಲಿಯೇ ಜಲಾಶಯದಲ್ಲಿ 12 TMCಯಷ್ಟು ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಒಂದು ಕಡೆ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ರೈತರು ಖುಷಿಯಾದರೆ, ಮತ್ತೊಂದು ಕಡೆ ಈ ಜಲಾಶಯದಿಂದ ಈಗ ಸ್ವಲ್ಪ ಮಟ್ಟಿನ ಆತಂಕವೂ ಕೂಡ ರೈತರಿಗೆ ಶುರುವಾಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 9 ತಿಂಗಳ ಹಿಂದೆ ಗೇಟ್ ಏನು ಕಿತ್ತು ಹೋಗಿತ್ತು, ಇದುವರೆಗೂ ಕೂಡ ಆ ಗೇಟ್ ದುರಸ್ತಿ ಕಾರ್ಯ ನಡೆದಿಲ್ಲ. ಈಗಾಗಲೇ ತಜ್ಞರು ವರದಿ ಕೊಟ್ಟಿರುವ ಪ್ರಕಾರ ಜಲಾಶಯದಲ್ಲಿ ಕೇವಲ 80 TMCಯಷ್ಟು ಮಾತ್ರ ನೀರು ಸಂಗ್ರಹ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಾದರೆ ಈ 33 ಗೇಟ್ಗಳಿಗೆ ತೊಂದರೆ ಇದೆ ಅನ್ನೋದನ್ನು ಈಗಾಗಲೇ ತಜ್ಞರು ವರದಿ ಕೊಟ್ಟಿದ್ದಾರೆ. ಉತ್ತಮ ಮಳೆಯಾಗಿರೋ ಕಾರಣಕ್ಕೆ ಜಲಾಶಯದಲ್ಲಿ ಈಗ 12 TMCಯಷ್ಟು ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಒಂದು ದಿನಕ್ಕೆ ಹೆಚ್ಚು ಕಡಿಮೆ 20,000 ಕ್ಯೂಸೆಕ್ಸ್ ನೀರು ಈಗ ಹರಿದು ಬರ್ತಕ್ಕಂಥದ್ದು. ಜಲಾಶಯದ ಕಳೆದ ವರ್ಷದ ನೋಡಿದರೆ ಜಲಾಶಯದಲ್ಲಿ ಮೇ ತಿಂಗಳಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಇದು ಈಗ ಸಂಗ್ರಹವಾಗಿರ್ತಕ್ಕಂಥದ್ದು. ಇದು ಕೂಡ 4 ಜಿಲ್ಲೆಯ ರೈತರಿಗೆ ಈಗ ಖುಷಿಯಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ 4 ಜಿಲ್ಲೆಯ ರೈತರು ನಾವು 2 ಬೆಳೆಯನ್ನು ಬೆಳೆಯಬಹುದು ಅಂತೇಳಿ ಈಗ ಖುಷಿ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.